ನಿಮಗೆಲ್ಲ ತಿಳಿದಂತೆ ರಾಜೇಶ್ವರಿ ಅವರು ಡಯಟಿಷಿಯನ್ ಅಂತ ಮುಂಚೆನೇ ಹೇಳಿದೆ. ರಾಜೇಶ್ವರಿ ಅವರು ಸಿಡ್ನಿ ಯೂನಿವರ್ಸಿಟಿನಲ್ಲಿ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಇದರಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಮಾಡಿದ್ದಾರೆ. ಸುಮಾರು 25 ವರ್ಷ ಸಿಡ್ನಿ ಅನೇಕ ಹಾಸ್ಪಿಟ್ಲ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರೀಗ ಸಕ್ಕರೆ, ಬೆಲ್ಲ, ಜೇನುತುಪ್ಪ ಯಾವುದು ಒಳ್ಳೆಯದು ನಮಗೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ಈಗ ಕೇಳೋಣ. ಯಾರು ಹಿತವರು ನಿಮಗೆ ಈ ಮೂವರೊಳಗೆ, ಸಕ್ಕರೆಯೋ, ಬೆಲ್ಲವೋ, ಜೇನುತುಪ್ಪವೋ? ಎಲ್ರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. 2 ವರ್ಷದ ಹಿಂದೆ ನಾನು ಬೆಂಗಳೂರಿಗೆ ಹೋದಾಗ ಒಂದು ಶಾಪಿಂಗ್ ಮಾಲ್ಗೆ ಹೋಗಿದ್ದೆ. ಅಲ್ಲಿ ಬೇಕರಿ ತಿನಿಸುಗಳಿದ್ದ ಅಂಗಡಿಯಲ್ಲಿ ಉಂಡೆಗಳ ಮುಂದೆ ಶುಗರ್ ಫ್ರೀ ಅಂತ ಬರೆದಿದ್ದ ಲೇಬಲ್ ಕಣ್ಣಿಗೆ ಬಿತ್ತು. ಅರೆ, ಸಕ್ಕರೆ ಇಲ್ಲದೆ ಉಂಡೆ ಹೇಗೆ ಮಾಡ್ತಾರಪ್ಪ ಅನ್ನಿಸ್ತು. ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಹಾಕಿದ್ರೆ ಉಂಡೆಗೆ ಆ ರುಚಿ, ಮೌತ್ಫುಲ್ ಅಂತಾರಲ್ಲ, ಅದು ಇರೋದಿಲ್ಲ. ಅಲ್ಲೇ ಒಬ್ಬಳು ಸೇಲ್ಸ್ ಗರ್ಲ್ ನಿಂತಿದ್ಲು, ಸುಮಾರು 25 ವರ್ಷದ ಹುಡುಗಿ. ಸಕ್ಕರೆ ಇಲ್ಲದೆ ಉಂಡೆ ಹೇಗಮ್ಮ ಮಾಡಿದ್ದಾರೆ, ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಏನಾದರೂ ಹಾಕಿದ್ದಾರಾ ಅಂತ ಕೇಳಿದೆ. ಅದಕ್ಕೆ ಅವಳು, ಇಲ್ಲ ಮೇಡಮ್, ನಾವಿಲ್ಲಿ ಉಪಯೋಗಿಸೋದೆಲ್ಲ ನ್ಯಾಚುರಲ್, ಈ ಉಂಡೆಗಳು ಬೆಲ್ಲ ಹಾಕಿದ್ದು, ಬೆಲ್ಲ ಒಳ್ಳೇದಲ್ವಾ ಮೇಡಮ್ ಅಂದ್ಲು. ಹೌದೇ, ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದೇ? ಕೆಲವರು ಜೇನುತುಪ್ಪ ಸಕ್ಕರೆಗಿಂತ ಒಳ್ಳೆಯದು, ಯಾಕೆ ಅಂದರೆ ಅದಕ್ಕೆ ಮೆಡಿಸಿನಲ್ ಪ್ರಾಪರ್ಟೀಸು, ಔಷಧೀಯ ಗುಣಗಳಿವೆ ಅಂತಾರೆ. ಇದು ನಿಜವೇ? ಯಾರು ಹಿತವರು ನಿನಗೆ ಈ ಮೂವರೊಳಗೆ, ಸಕ್ಕರೆಯೋ, ಬೆಲ್ಲವೋ, ಜೇನುತುಪ್ಪವೋ? ಈ 3 ಕಾರ್ಬೋಹೈಡ್ರೇಟ್ಗಳು, ಅಕ್ಕಿ, ಗೋಧಿ, ರಾಗಿಯ ಹಾಗೆ. ಅಕ್ಕಿ, ಗೋಧಿ, ರಾಗಿ ಇವುಗಳನ್ನು ಅಗತ್ಯಕ್ಕಿಂತ ಜಾಸ್ತಿ ತಿಂದರೆ ರಕ್ತದ ಸಕ್ಕರೆಯ ಅಂಶ, ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಅಂತ ಎಲ್ರಿಗೂ ಗೊತ್ತು. ಹಾಗೆ ಸಕ್ಕರೆ, ಬೆಲ್ಲ ಮತ್ತು ಜೇನುತುಪ್ಪ ಕೂಡ ಅಗತ್ಯಕ್ಕಿಂತ ಜಾಸ್ತಿ ತಿಂದರೆ ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಡಯಾಬಿಟೀಸ್ ಇರೋರಿಗೆ ಬೆಲ್ಲ ಒಳ್ಳೆಯದು, ಜೇನುತುಪ್ಪ ಒಳ್ಳೆಯದು ಅನ್ನೋದಕ್ಕೆ ಯಾವ ಸೈಂಟಿಫಿಕ್ ಎವಿಡೆನ್ಸ್, ವೈಜ್ಞಾನಿಕ ಪುರಾವೆನೂ ಇಲ್ಲ. ಈಗ ಕ್ಯಾಲೋರಿಗಳ ವಿಷಯಕ್ಕೆ ಬಂದರೆ, 1 ಗ್ರಾಮ್ ಅಕ್ಕಿ, ಗೋಧಿ, ರಾಗಿಯಲ್ಲಿ 4 ಕ್ಯಾಲೋರಿಗಳಿರುತ್ತವೆ. ಹಾಗೆ 1 ಗ್ರಾಮ್ ಸಕ್ಕರೆ ಮತ್ತು ಬೆಲ್ಲದಲ್ಲಿ 4 ಕ್ಯಾಲೋರಿಗಳು, 1 ಗ್ರಾಮ್ ಜೇನುತುಪ್ಪದಲ್ಲಿ 3 ಕ್ಯಾಲೋರಿಗಳು ಇರುತ್ತವೆ. ಯಾಕೆಂದರೆ ಜೇನುತುಪ್ಪದಲ್ಲಿ 15% ನೀರಿನ ಅಂಶ ಇರ್ತದೆ. ಈಗ ಗ್ಲೈಸಿಮಿಕ್ ಇಂಡೆಕ್ಸ್ ವಿಷಯಕ್ಕೆ ಬರೋಣ. ಸಕ್ಕರೆಯ ಗ್ಲೈಸಿಮಿಕ್ ಇಂಡೆಕ್ಸ್ ಸರಿಸುಮಾರು 65, ಮೀಡಿಯಂ GI. ಲೋ GI ಶುಗರ್ ಅಂತ ಇದೆಯಲ್ಲ, ಅದರ ಗ್ಲೈಸಿಮಿಕ್ ಇಂಡೆಕ್ಸ್ 55ಕ್ಕಿಂತ ಕಡಿಮೆ ಅಂತ ಲೋ GI ಶುಗರ್ ತಯಾರಿಸುವ ಕಂಪನಿಯ ವೆಬ್ಸೈಟ್ನಲ್ಲಿದೆ. ಬೇರೆ ಯಾವ ವೆಬ್ಸೈಟ್ನಲ್ಲೂ ಲೋ GI ಶುಗರ್ನ ಗ್ಲೈಸಿಮಿಕ್ ಇಂಡೆಕ್ಸ್ ಎಷ್ಟು ಅನ್ನೋ ಮಾಹಿತಿ ಸಿಗಲಿಲ್ಲ. ಬೆಲ್ಲ ಸರಿಸುಮಾರು 83, ಹೈ GI. ಆಶ್ಚರ್ಯ ಆಗುತ್ತಲ್ವಾ? ನನಗೂ ಕೂಡ ತುಂಬ ಆಶ್ಚರ್ಯವಾಯಿತು. ಅದಕ್ಕೆ ಸುಮಾರು 6-7 ವೆಬ್ಸೈಟ್ನಲ್ಲಿ ಚೆಕ್ ಮಾಡಿದ್ದೀನಿ. ಎಂಡೋಕ್ರೈನಾಲಜಿಸ್ಟ್ ahmedabad.comನಲ್ಲಿ ಕೂಡ. ಯಾಕೆ ಅಂದರೆ ಎಂಡೋಕ್ರೈನಾಲಜಿಸ್ಟ್ ಅವರು ಡಯಾಬಿಟಿಸ್ ಸ್ಪೆಷಲಿಸ್ಟ್. ಭಾರತೀಯರಿಗೆ ಏನು ಹೇಳ್ತಿದ್ದಾರೆ, ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದು ಅಂತ ಹೇಳ್ತಾರಾ ಅಂತ ತಿಳ್ಕೊಳ್ಳೋದಕ್ಕೆ. ಜೇನುತುಪ್ಪದ ಗ್ಲೈಸಿಮಿಕ್ ಇಂಡೆಕ್ಸ್ ಸುಮಾರು 60, ಮೀಡಿಯಂ GI. ಸಕ್ಕರೆ ಹೈ ಗ್ಲೈಸಿಮಿಕ್ ಇಂಡೆಕ್ಸ್, ಬೆಲ್ಲ ಮತ್ತು ಜೇನುತುಪ್ಪ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಕೆಲವರು ಮಾತಾಡೋದು ಕೇಳಿದ್ದೀನಿ. ಅದು ಸರಿಯಲ್ಲ. ನಾವು ಡಯಟಿಷಿಯನ್ಗಳು ಸಕ್ಕರೆ, ಬೆಲ್ಲ ಮತ್ತು ಜೇನುತುಪ್ಪ ಇವುಗಳ ಗ್ಲೈಸಿಮಿಕ್ ಇಂಡೆಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂದರೆ 6 ಟೀ ಸ್ಪೂನಿನಷ್ಟು ಸಕ್ಕರೆ, ಬೆಲ್ಲ ಅಥವಾ ಜೇನುತುಪ್ಪನ ನೀವು ಒಂದೇ ಸಲ ತಿನ್ನೋದಿಲ್ವಲ್ಲ, ಅದಕ್ಕೆ. ಈಗ ಬೇಸನ್ ಉಂಡೆ ಮಾಡಿದರೆ ಕಡಲೆ ಹಿಟ್ಟಿನ ಗ್ಲೈಸಿಮಿಕ್ ಇಂಡೆಕ್ಸ್ ಎಷ್ಟು? ಕಡಲೆಕಾಯಿ ಚಿಕ್ಕಿ ಮಾಡಿದರೆ ಕಡಲೆಕಾಯಿಯ ಗ್ಲೈಸಿಮಿಕ್ ಇಂಡೆಕ್ಸ್ ಎಷ್ಟು? ಚಿರೋಟಿ ಮೇಲೆ ಜಾನ್ಸಿ ಸಕ್ಕರೆನೋ ಲೋ GI ಸಕ್ಕರೆನೋ ಉದುರಿಸಿದ್ರೆ ಚಿರೋಟಿ ಮಾಡಲು ಉಪಯೋಗಿಸಿದ ಮೈದಾ ಹಿಟ್ಟಿನ ಗ್ಲೈಸಿಮಿಕ್ ಇಂಡೆಕ್ಸ್ ಎಷ್ಟು ಅನ್ನೋದು ಮುಖ್ಯವಾಗುತ್ತೆ. ಅದಕ್ಕಿಂತ ಅತಿ ಮುಖ್ಯವಾದದ್ದು ಈ ಸಿಹಿ ತಿಂಡಿಗಳನ್ನು ನಾವು ಎಷ್ಟು ತಿಂತೀವಿ ಅನ್ನೋದು. ಈಗ ವಿಟಮಿನ್ಸ್ ಮತ್ತು ಮಿನರಲ್ಸ್ ವಿಷಯಕ್ಕೆ ಬಂದರೆ, ಸಕ್ಕರೆಯಲ್ಲಿ ಯಾವ ವಿಟಮಿನ್ಸ್ ಮತ್ತು ಮಿನರಲ್ಸು ಇರೋದಿಲ್ಲ. ಬೆಲ್ಲದಲ್ಲಿ ಹೆಚ್ಚು ಐರನ್ ಇರುತ್ತೆ, ಹೆಚ್ಚು ಮೆಗ್ನೀಷಿಯಂ ಇರುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಅದು ನಿಜ. ಕೇವಲ 4 ಟೀ ಸ್ಪೂನ್ ಬೆಲ್ಲದಲ್ಲಿ
2.2 ಮಿಲಿಗ್ರಾಂ ಐರನ್, 16 ಮಿಲಿಗ್ರಾಂ ಮೆಗ್ನೀಷಿಯಂ ಇರುತ್ತೆ ಅಂದ ಮಾತ್ರಕ್ಕೆ ಅದು ನಮ್ಮ ದೇಹಕ್ಕೆ ಸಿಕ್ಕುತ್ತೆ ಅಂತ ಭಾವಿಸಬೇಡಿ. ಸಸ್ಯಾಹಾರದಲ್ಲಿರುವ ಐರನ್ ಅಬ್ಸಾರ್ಬ್ ಆಗೋದಕ್ಕೆ ವೈಟಮಿನ್ ಸಿ ಇರುವ ಆಹಾರ ಮತ್ತು ಐರನ್ ಇರುವ ಆಹಾರ ಇವೆರಡನ್ನೂ ಜೊತೆಯಲ್ಲೇ ಸೇವಿಸಬೇಕು. ಕಾಫಿ ಮತ್ತು ಟೀ ಐರನ್ ಅಬ್ಸಾರ್ಪ್ಷನ್ನನ್ನು ತಡೆಹಿಡಿಯುತ್ತೆ. ಇನ್ನು ಮೆಗ್ನೀಷಿಯಂ ಕೊರತೆ ಬಲು ಅಪರೂಪ, ಅದರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿಲ್ಲ. ಜೇನುತುಪ್ಪದಲ್ಲಿ ಹಲವಾರು ಆಂಟಿ ಆಕ್ಸಿಡೆಂಟ್ಸ್, ವೈಟಮಿನ್ಸ್ ಮತ್ತು ಮಿನರಲ್ಸ್ಗಳು ಇವೆ, ಆದರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿವೆ. ದಿನಕ್ಕೆ 2-3 ಟೀ ಸ್ಪೂನ್ ಜೇನುತುಪ್ಪ ಸೇವಿಸಿದರೆ ಏನೂ ಪ್ರಯೋಜನವಿಲ್ಲ. ದಿನಕ್ಕೆ ಕನಿಷ್ಠ 20 ಟೀ ಸ್ಪೂನ್ ಜೇನುತುಪ್ಪ ಸೇವಿಸಿದರೆ ಸಾಕಷ್ಟು ಆಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳು ದೊರೆಯಬಹುದು. 20 ಟೀ ಸ್ಪೂನ್ ಜೇನುತುಪ್ಪದಲ್ಲಿ ಸುಮಾರು 300 ಕ್ಯಾಲೋರಿಗಳಿರುತ್ತವೆ. ಈಗ ನೀವೇ ಹೇಳಿ, ಯಾರು ಹಿತವರು ನಿನಗೆ ಈ ಮೂವರೊಳಗೆ? ಸಕ್ಕರೆಯೋ, ಬೆಲ್ಲವೋ, ಜೇನುತುಪ್ಪವೋ? ಈ ಮೂವರೂ ಒಂದೇ, ಏನೂ ವ್ಯತ್ಯಾಸವಿಲ್ಲ. ನಿಮಗೆ ಯಾವುದು ಇಷ್ಟವೋ ಅದನ್ನು ಬಳಸಿ. ಕಾಫಿ, ಟೀ ಮತ್ತಿತರ ಪಾನೀಯಗಳಿಗೆ 1 ಟೀ ಸ್ಪೂನ್ ಸಕ್ಕರೆ, ಬೆಲ್ಲ ಅಥವಾ ಜೇನುತುಪ್ಪ ಹಾಕುವುದರಿಂದ ಏನೂ ತೊಂದರೆಯಾಗೋದಿಲ್ಲ. ಸ್ಟೀವಿಯಾ, ಸ್ಪ್ಲೆಂಡಾ ಮುಂತಾದ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ಗಳನ್ನು ಬಳಸೋದ್ರಿಂದ ದೇಹಕ್ಕೆ ಹಾನಿಯಾಗುತ್ತದೆ. ಸಿಹಿ ತಿಂಡಿಗಳನ್ನು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಸೇವಿಸಿ. ಇಷ್ಟು ವಿಷಯವನ್ನು ಕನ್ನಡವಾಣಿ ಕೇಳುಗರಿಗೆ ತಿಳಿಸಿಕೊಡುವುದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಧನ್ಯವಾದಗಳು ರಾಜೇಶ್ವರಿ ಅವರೇ. ಇದೇ ರೀತಿಯಾದಂಥ ಅಂಕಣವನ್ನು ತರ್ತಾ ಇರಿ. ಬಹಳ ಕುತೂಹಲಕಾರಿಯಾಗಿತ್ತು. ನಮಸ್ಕಾರ.